ಹಾಯ್ ವೆಲ್ಕಮ್ ಟು ಕವಿತಾ ಕನ್ನಡ ವರ್ಲ್ಡ್. ಕ್ವಿಕ್ಕಾಗಿ ಆ್ಯಂಡ್ ಈಸಿಯಾಗಿ ಒಂದು ಒಳ್ಳೆ ರಸಮ್ ಹೇಗೆ ಮಾಡೋದಂತ ನೋಡೋಣ. ಮಿಕ್ಸಿ ಬೇಕಾಗಿಲ್ಲ, ಹಾಗೆ ಕರೆಂಟ್ ಕೂಡ ಅವಶ್ಯಕತೆ ಇಲ್ಲ ಇದಕ್ಕೆ. ಸೊ ತುಂಬ ಮಿನಿಮಲ್ ಇಂಗ್ರೀಡಿಯೆಂಟ್ಸಲ್ಲಿ ಒಂದು ಟೇಸ್ಟಿಯಾಗಿ ರಸಮ್ ಹೇಗೆ ಮಾಡೋದಂತ ನೋಡೋಣ. ಒಂದು ಬಾಣಲಿ ಕಾಯಕ್ಕಿಟ್ಟು ಅದು ಬಿಸಿ ಆದಮೇಲೆ ಇದನ್ನು ಚೆನ್ನಾಗಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡೆ ಬಿಸಿ ಮಾಡ್ಕೊಳ್ಳಿ. ಅದು ಬಿಸಿ ಆದಮೇಲೆ 2 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. 2 ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಮೆಣಸು. ಜೀರಿಗೆ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಗ್ಯಾಸ್ಟ್ರಿಕ್ ಇದ್ದರೆ ಇಲ್ಲ ಏನಾದರೂ ಊಟ ಜೀರ್ಣ ಆಗಿಲ್ಲ ಅಂದರೆ ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಮಾಡುತ್ತೆ ಜೀರಿಗೆ. ಮೆಣಸು ಬಂದು ಖಾರಕ್ಕೆ ಹಾಗೆ ರುಚಿ ಕೂಡ ಕೊಡುತ್ತೆ. ಅದನ್ನು ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಫ್ರೈ ಆಗೋವರೆಗೂ ಕೈ ಆಡಿಸ್ಕೊಂಡು ರೋಸ್ಟ್ ಮಾಡ್ಕೊತಾ ಇರಬೇಕು, ಓಕೆನಾ. ಅದು ಚೆನ್ನಾಗಿ ಚಟಪಟ ಅಂತ ಸಿಡಿಯೋ ಥರ ಬರುತ್ತೆ. ಜೀರಿಗೆ ಮತ್ತು ಮೆಣಸು ಕಲರ್ ಕೂಡ ಟರ್ನ್ ಆಗುತ್ತೆ. ಹಾಗೆ ಸ್ವಲ್ಪ ಚಟಪಟ ಅಂತ ಸಿಡಿಯೋ ಲೆವೆಲಿಗೆ ಬಂದಾಗ ಒಂದು 5-6 ಎಸಳು ಬೆಳ್ಳುಳ್ಳಿ ರೆಡಿ ಮಾಡಿಟ್ಕೊಬೇಕು. ಒಂದು 5-6 ಎಸಳು ಬೆಳ್ಳುಳ್ಳಿ ಹಾಕಿಬಿಟ್ಟು ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ. ಬಿಸಿ ಇರುತ್ತಲ್ಲ ಅದೇ ಬಿಸಿಗೆ ಆ ಬೆಳ್ಳುಳ್ಳಿ ಮತ್ತು ಒಂದು 5-6 ಎಲೆಗಳು ಕರಿಬೇವು ಹಾಕ್ಕೊಳ್ಳಿ. ಕರಿಬೇವು ಕೂಡ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಹಾಕ್ಕೊಂಡು ಜಸ್ಟ್ ಅದನ್ನು ಹಾಗೆ ಆ ಬಿಸಿಗೇ ರೋಸ್ಟ್ ಬಿಡಿ. ಅದು ಕಂಪ್ಲೀಟ್ ಕೂಲ್ ಡೌನ್ ಆಗಬೇಕು. ಚೆನ್ನಾಗಿ ತಣ್ಣಗಾಗಿದೆ ಅಂತ ಅನ್ಸಿದ ಮೇಲೆ ಕುಟಾಣಿ ಇದ್ದರೆ ಕುಟಾಣಿಗೆ ಹಾಕ್ಕೊಳ್ಳಿ. ನಾನು ಕುಟಾಣಿ ಎಲ್ಲ ಸಿಗ್ತಾ ಇರಲಿಲ್ಲ, ಸೊ ಒಂದು ಬೌಲ್ ತೊಗೊಂಡಿದ್ದೀನಿ ಸ್ವಲ್ಪ ಎತ್ತರದ್ದು, ಸೊ ಆಚೆಗೆ ಹೋಗಲ್ಲ ಅಂತ. ಮತ್ತು ಒಂದು ಕುಟ್ಟಕ್ಕೆ ಒಂದು ಕುಟಾಣಿ, ನಾನು ಹೇಳಿದ್ದು ಕೆಳಗಡೆದು ಲೈಕ್ ಕುಟ್ಟಕ್ಕೊಂದು ಕಲ್ಲೆ ಬರುತ್ತಲ್ಲ ಅದರಲ್ಲಿ ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೊಳ್ಳಿ ಅಂತ. ಸೊ ನಾನೊಂದು ಬೌಲಲ್ಲಿ ಹಾಕ್ಕೊಂಡು ಇದು ಆಚೆಗೆ ಕೂಡ ಸಿಡಿಯಲ್ಲ. ಇದು ಒಂದು ಟಿಪ್ಪು ಅಂತ ಯೂಸ್ ಮಾಡ್ಬೋದು ನೀವು. ಒಂದು ದೊಡ್ಡ ಬೌಲ್, ಸ್ವಲ್ಪ ಅದು ಏನು ಜಜ್ಜೋಗಲ್ಲ ಬೌಲ್ ಕೂಡ. ಸೊ ಮೆಲ್ಲಗೆ ನಿಧಾನಕ್ಕೆ ಕುಟ್ಕೊಬೇಕು. ಅದು ಚೆನ್ನಾಗಿ ಕ್ರಿಸ್ಪಾಗಿರತ್ತಲ್ವ, ಜೀರಿಗೆ ಮತ್ತು ಮೆಣಸು ಎಲ್ಲ ಆರಾಮಾಗಿ ಪೇಸ್ಟ್ ಆಗುತ್ತೆ. ಸೊ ನಾವಿಲ್ಲಿ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಮತ್ತು ಒಂದು 4 ಕರಿಬೇವೆಲ್ಲನ ಚೆನ್ನಾಗಿ ಕುಟ್ಕೊಂಡಿದ್ದೀವಿ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕದು ಒಂದು ಹಾಫ್ ಲೆಮನ್ ಸೈಜ್ದು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ನಾನು ಇಲ್ಲಿ 2-3 ಜನಕ್ಕೆ ಟೊಮ್ಯಾಟೊ ರಸಮ್ ಮಾಡ್ತಿರೋದು, ಈ ರಸಮ್ಮು, ಓಕೆನಾ. ಅದಕ್ಕೆ 2 ಟೊಮ್ಯಾಟೊ ತೊಗೊಂಡಿದ್ದೀನಿ, ಒಂದು ಹಾಫ್ ಲೆಮನ್ ಸೈಜು ಹುಣಸೆ ಹಣ್ಣು ತೊಗೊಂಡಿದ್ದೀನಿ, ಮತ್ತೊಂದೆರಡು ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ. ಆದಷ್ಟು ಚೆನ್ನಾಗಿ ಕ್ಯೂಚ್ಕೊಂಡು ರಸ ಬಿಡೋವರೆಗೂ ಚೆನ್ನಾಗಿ ಕ್ಯೂಚ್ಕೊಳ್ಳಿ. ಕೈಯಲ್ಲೇ ಕ್ಯೂಚಿ, ಮಿಕ್ಸಿ ಹಾಕಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರಲ್ಲ ಅಂತ ಅಷ್ಟೇ. ಸೊ ಕೈಯಲ್ಲಿ ಕ್ಯೂಚ್ಕೊಂಡ್ರೆ ಒಂದು ಒಳ್ಳೆ ಟೇಸ್ಟು. ಅದೆಲ್ಲ ಚೆನ್ನಾಗಿ ಕ್ಯೂಚ್ಕೊಂಡು ನೀರೆಲ್ಲ ಹಾಕಿ ಎತ್ತಿಟ್ಕೊಳ್ಳಿ ಸೈಡಿಗೆ, ಓಕೆನಾ. ಅದಾದಮೇಲೆ ಒಂದು ಕಡಾಯಿ ಇಟ್ಟು ಎಣ್ಣೆ ಹಾಕಿ ಅದಕ್ಕೆ ಚೆನ್ನಾಗಿ ಎಣ್ಣೆ ಎಲ್ಲ ಕಾದ್ಮೇಲೆ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕ್ಕೊಳ್ಳಿ. ತುಪ್ಪ ಕೂಡ ತುಂಬ ಒಳ್ಳೆಯದು ಮತ್ತು ರಸಮಿಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದು ಹಾಕಿಬಿಟ್ಟು ಸಾಸಿವೆ, ಕರಿಬೇವು ಮತ್ತು ಒಂದು ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಇಂಗು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಒಂದು ಒಳ್ಳೆ ಘಮ ಬರುತ್ತೆ ಮತ್ತು ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಅದೆಲ್ಲ ಚೆನ್ನಾಗಾದಮೇಲೆ ನಾವು ಜಜ್ಜಿಟ್ಕೊಂಡಿದ್ವಲ್ಲ ಜೀರಿಗೆ, ಮೆಣಸು ಮತ್ತು ಬೆಳ್ಳುಳ್ಳಿ ಮತ್ತು ಕರಿಬೇವು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಸೀಸ್ಕೊಳ್ಳೋದು ಬೇಡ, ತುಂಬ ಸಿಮ್ಮಲ್ಲೇ ಇಟ್ಕೊಳ್ಳಿ. ಇವಾಗ ಏನು ನಾವು ಕ್ಯೂಚಿಟ್ಕೊಂಡಿದ್ವಿ ಟೊಮೆಟೊ ಎಲ್ಲ ಕೈಯಲ್ಲೇ ನಾವು ರಸ ಬರೆಸಿ ಇಟ್ಕೊಂಡಿದ್ವಲ್ವ, ಅದನ್ನು ಹಾಕಿ ನೀರು ಎಷ್ಟು ಬೇಕು ನೋಡ್ಕೊಳ್ಳಿ. ಈ ಟೈಮಲ್ಲಿ ನೀರು ಮತ್ತು ಉಪ್ಪು ಎರಡನ್ನೂ ನಾವು ಈ ಟೈಮಲ್ಲಿ ನೋಡ್ಕೊಬೇಕು ಎಷ್ಟು ಬೇಕಾಗತ್ತೆ ಅಂತ. ಉಪ್ಪು ಹಾಕೇ ಇಲ್ಲ ಅಲ್ವ ನಾವು, ಸೊ ಉಪ್ಪು ಸೇರಿಸ್ತಿದ್ದೀವಿ. ಉಪ್ಪೆಲ್ಲ ಸೇರಿಸಿ ಇದು ಜಾಸ್ತಿ ಕುದಿಬೇಕಂತ ಕೂಡ ಇಲ್ಲ, ರಸಮ್ ಕುದ್ರೆ ಹಾಳಾಗೋಗುತ್ತೆ. ಸೊ ಒಂದು ಲಿಡ್ ಇಟ್ಕೊಂಡು ಮುಚ್ಕೊಂಡು ಅವಾಗ ನೋಡ್ಕೊಳ್ಳಿ. ನೀರಿನ ಬೇಕು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮ್ಗೆ ಯಾವ ಥರ ಬೇಕು ಅಂತ. ನಂಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ಮತ್ತು ನಂಗೆ ಸ್ವಲ್ಪ ಇನ್ನೊಂಚೂರು ಖಾರ ಬೇಕು ಅಂತ ಅನ್ನಿಸ್ತು, ಓಕೆ. ಅದಕ್ಕೆ ನಾನು ಒಂದು 1/4 ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ. ನೀವು ಚೆಕ್ ಮಾಡಿ, ಒಂದು ಸಲ ಮಾಡಿ ನೋಡಿ ಹೀಗೆ, ಓಕೆನಾ. ಸೊ ಕುದಿಬೇಕು, ಒಂದು ಕುದಿ ಬಂದಮೇಲೆ ಅದನ್ನು ಮುಚ್ಚಬೇಕಾಗತ್ತೆ. ಅಲ್ಲಿವರೆಗೂ ಸ್ವಲ್ಪ ಕೈ ಆಡಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ. ಒಂದು ಕುದಿ ಬರೋವರೆಗೂ ಬೇಯಿಸ್ಬೇಕಷ್ಟೇ, ತುಂಬ ಕುದಿಸ್ಬಾರ್ದು ರಸಮ್ನ, ಟೇಸ್ಟ್ ಕೂಡ ಹಾಳಾಗೋಗುತ್ತೆ, ಓಕೆನಾ. ಸೊ ಇದೊಂದು ಕುದಿ ಬರೋವರೆಗೂ ಬೇಯಿಸ್ಕೊಬೇಕು. ಆ ಟೈಮಿಗೆ ನಾವು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹೆಚ್ಚಿಟ್ಕೊಬೇಕು. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಬೇಕಾಗತ್ತಲ್ವ. ಸೊ ಇನ್ನೇನು ಕುದಿ ಬರ್ತಿದೆ, ಜಸ್ಟ್ ನೋಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿದಾಗಲೂ ಕುದ್ರೆ ಸೊ ಆಗಿದೆ ಅಂತ ಅರ್ಥ ಅಲ್ವಾ. ಸೊ ನೋಡಿಕೊಂಡು ಕೈ ಆಡಿಸ್ಕೊಂಡು ಕುದಿಯೋವರೆಗೂ ವೆಯ್ಟ್ ಮಾಡಿ. ನಾನು ಅನ್ನ, ಸಾಂಬಾರು ಮತ್ತು ಹಪ್ಳಕ್ಕೆ ಇದನ್ನು ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ನೀವು ಹೇಗೆ ಬಂತು ಅಂತ ನಂಗೆ ಒಂದು ಸಲ ಹೇಳಿ. ನೀವೆಲ್ಲ ಏನು ಮಾಡ್ತೀರಾ? ಒನ್ ಟೈಮ್ ಏನಾದರೂ ಸಾಂಬಾರು ಮಾಡಬೇಕಂದ್ರೆ ಇಲ್ಲ ಎಲ್ಲೋ ಆಚೆ ಹೋಗಿ ಬಂದಿದ್ದರೆ ಟಯರ್ಡ್ ಆಗಿರುತ್ತಲ್ವ, ಕುಕ್ ಮಾಡೋಕ್ಕೆ ಕೂಡ ಇಂಟ್ರೆಸ್ಟ್ ಇರಲ್ಲ, ಆ ಟೈಮಲ್ಲಿ ವಿ ಕ್ಯಾನ್ ಟ್ರೈ ದಿಸ್ ರೆಸಿಪಿ ಅಲ್ವಾ. 10 ನಿಮಿಷಕ್ಕಿಂತ ಇನ್ನೂ ಕಡಿಮೆ ನಿಮಿಷದಲ್ಲೇ ಆಗುತ್ತೆ ಮತ್ತು ಎಲ್ಲ ಮನೇಲಿರೋ ಇಂಗ್ರೀಡಿಯೆಂಟ್ಸೇ. ಆರಾಮಾಗಿ ಸ್ವಲ್ಪ ಕುದ್ದಾಯಿತು, ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ಅನ್ನ ಹಾಕ್ಕೊಂಡು ಅದಕ್ಕೆ ಸಾಂಬಾರು ಹಾಕಿ ಹಪ್ಳನ ಜೊತೆಗೆ ಇಟ್ಕೊಂಡು ತಿಂತಾಯಿದ್ರೆ ಸ್ವರ್ಗದಲ್ಲಿದ್ದಂಗೆ ಅನಿಸುತ್ತೆ. ಸೊ ಹೇಗೆ ಬಂತು ಅಂತ ಒಂದು ಸಲ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಮೈ ನ್ಯೂ ಚಾನಲ್. ಥ್ಯಾಂಕ್ ಯು ಸೋ ಮಚ್.